ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಮನೋಜವಸ್ತೀರ್ಥಕರಃ ವಸುರೇತಾ ವಸುಪ್ರದಃ ವಸುಪ್ರದೋ ವಾಸುದೇವೋ ವಸುರ್ವಸುಮನಾಹವಿಃ. ಮನೋಜವಃ ಮನಸ್ಸಿಗಿಂತಲೂ ವೇಗವಾಗಿ ಸಾಗುವವ. ಅದಕ್ಕೆ ದೇವರ ಗುಣವನ್ನು ಚಿಂತನೆ ಮಾಡುವುದಾದಲ್ಲಿ ಮನೋಜವಃ. ಆಮೇಲೆ ತೀರ್ಥಕರಃ ಗಂಗೆ ಮೊದಲಾದವುಗಳನ್ನು ಸೃಷ್ಟಿಸಿದವ. ನಮ್ಮ ಕೊಳೆಗಳನ್ನು ತೊಳೆಯಲಿಕ್ಕಾಗಿ ಸೃಷ್ಟಿ ಮಾಡಿದವ. ಆ ತೀರ್ಥದಲ್ಲಿ ಮುಳುಗಿದ ಮೇಲೆ ತೀರ್ಥಕರಃ ಶಾಸ್ತ್ರವನ್ನೂ ಮಾಡಿದವ. ತೀರ್ಥ ಅಂದರೆ ಶಾಸ್ತ್ರ ಅಂತ ಕೂಡ, ಯಾಕೆಂದ್ರೆ ಅದು ನಮ್ಮನ್ನು ದಾಟಿಸುತ್ತೆ. ನಮ್ಮನ್ನು ದಾಟಿಸೋದು ಯಾವುದು? ನಮ್ಮನ್ನು ದಾಟಿಸೋದು ಶಾಸ್ತ್ರ. ಆದ್ದರಿಂದಾಗಿ ಆ ಶಾಸ್ತ್ರವನ್ನೂ ಕೊಟ್ಟವನು. ಅಜ್ಞಾನದ ಅಗಾಧವಾದ ಹಳ್ಳವನ್ನು ದಾಟಿಸುವ ಶಕ್ತಿ, ಅದನ್ನು ತೀರ್ಥ ಅಂತ ಕರೀತಾರೆ. ಅದು ಶಾಸ್ತ್ರ. ಆ ಶಾಸ್ತ್ರವನ್ನು ರಚನೆ ಮಾಡಿದವ. ವಸುರೇತಾಹ ಸಂಪತ್ತನ್ನು ಹುಟ್ಟಿಸಿದವ. ವೆಲ್ತ್ ಮೇಕರ್ ಅವನು, ಅಥವಾ ಪ್ರೊಡ್ಯೂಸರ್ ಆಫ್ ವೆಲ್ತ್. ನಮಗೆ ಬಂಗಾರವನ್ನ ಗಣಿಯಿಂದ ತೆಗೆಯೋದು ಗೊತ್ತು, ಬಂಗಾರವನ್ನೇ ನಿರ್ಮಾಣ ಮಾಡುವ ಶಕ್ತಿ ಹೊಂದಿದೆ. ಅದೇ ದೇವರು. ವಸು ಅಂದರೆ ಸಂಪತ್ತು, ರೇತಸ್ಸು ಅಂತಂದ್ರೆ ಜನಕ. ವಸುರೇತಾಹ ಅಂದ್ರೆ ಸಂಪತ್ತಿನ ಜನಕ. ನಿಮಗೆ ಏನು ಫಲ ಬೇಕೋ ಆ ಫಲವನ್ನ ದೇವರಿಂದ ಪಡೆಯಬೇಕಾದರೆ ದೇವರನ್ನ ಹಾಗೆ ಚಿಂತಿಸಬೇಕು ಅಂತ ಮಧ್ವರು ಒಂದು ಕಡೆ ಹೇಳ್ತಾರೆ. ನಿಮಗೆ ಸಂಪತ್ತು ಬೇಕಾ? ವಸುಪೂರ್ಣ ಕರಂ ರತ್ನ ಪರ್ವತಸ್ಥಂ ವಿಭಾವಯನ್ ವಸು ಸಿದ್ಧಿಮವಾಪ್ನೋತಿ ಸೇವ್ಯಮಾನ ಮಜಾದಿಭಿ. ಸಂಪತ್ತು ಬೇಕು ಅಂತ ಹೇಳಿದ್ರೆ ನೀವು ವಸುಪೂರ್ಣ ಕರಂ ಬಂಗಾರವನ್ನ ಅಥವಾ ನೀವು ಬಯಸಿದ ಸಂಪತ್ತನ್ನ ಕೈಯಲ್ಲಿಟ್ಟುಕೊಂಡು ರತ್ನ ಪರ್ವತಸ್ಥಂ ರತ್ನದ ಪರ್ವತದ ಮೇಲ್ಗಡೆ ಕುಳಿತಿದ್ದಾನೆ ಅಂತ ಚಿಂತನೆ ಮಾಡಿದರೆ ನಿಮಗೆ ಸಂಪತ್ತು ಸಿಗತ್ತೆ. ನಿಮಗೆ ಜ್ಞಾನ ಮತ್ತೆ ಧನ ಎರಡೂ ಬೇಕಾ? ಬಂಗಾರದ ಬೆಟ್ಟದ ಮೇಲೆ ಕುಳಿತುಕೊಂಡು ವೇದವ್ಯಾಸರು ಪಾಠ ಮಾಡ್ತಾ ಇದ್ದಾರೆ, ಶಿಷ್ಯರು ಸುತ್ತುವರೆದಿದ್ದಾರೆ ಅಂತ ಹೇಳಿ ಚಿಂತನೆ ಮಾಡಿದರೆ ನಿಮಗೆ ಧನ ಮತ್ತೆ ಜ್ಞಾನ ಎರಡೂ ಸಿಗತ್ತೆ. ನಿಮಗೆ ಏನು ಬೇಕೋ
ದೇವರಲ್ಲಿ ಆ ಗುಣವನ್ನು ಚಿಂತನೆ ಮಾಡಬೇಕು. ಹಾಗೆ ವಿಷ್ಣು ಸಹಸ್ರನಾಮದ ಒಂದು ನಾಮದಿಂದಲೂ ಅಷ್ಟೆ. ಹಾಗೆ ಇದು ವಸುರೇತಾಹ, ವಸುಪ್ರದಃ, ಎರಡೂ ತರಹದ ಹಣವನ್ನು ಕೊಡುವವ. ಎರಡೂ ತರಹದ ಹಣ. ವಸುಪ್ರದ. ವಸು ಅಂದ್ರೆ ಸಂಪತ್ತು. ಭೂಮಿಗೆ ವಸುಧ ಅಂತ ಯಾಕೆ ಕರೀತಾರೆ ಗೊತ್ತಾ? ಸಂಪತ್ತನ್ನು ಹೊತ್ತವಳು. ವಸುಂಧರ ಅಂದ್ರೂ ಅದೇ, ವಸುಮತಿ ಅಂದ್ರೂ ಅದೇ. ಹೀಗಾಗಿ ವಸು ಸಂಪತ್ತನ್ನ ಪ್ರದ ಕೊಡುವವ. ಎರಡನೆಯದ್ದು ಮತ್ತೆ ವಸುಪ್ರದ. ವಸುಗಳು ಅಂದ್ರೆ ದೇವತೆಗಳು, ಸಂಪದ್ರೂಪರು. ಏನು ಸಂಪದ್ರೂಪರು ವಸುಗಳು ಅಂದ್ರೆ? ದೇವತೆಗಳು ಹೇಗೆ ನಮ್ಮ ಸಂಪತ್ತು? ಅಯ್ಯೋ, ಕಣ್ಣು ಅನ್ನೋದೊಂದು ಸಂಪತ್ತಲ್ವೇ? ಉಪನಿಷತ್ತಿನಲ್ಲಿ ವಿಶೇಷತಃ ಬೃಹದಾರಣ್ಯಕ ಮತ್ತೆ ಛಾಂದೋಗ್ಯಗಳಲ್ಲಿ ದೇವತೆಗಳಿಗೆ ಒಂದು ನಾನು ದೊಡ್ಡವನು ಅಂತ ಒಂದು ಸ್ಪರ್ಧೆ ನಡೆಯುತ್ತೆ. ಅದರಲ್ಲಿ ಮಾತಿನ ಅಭಿಮಾನಿನಿ ಅಂತ ಇಟ್ಕೊಳ್ಳಿ. ಮಾತು ಹೇಳತ್ತೆ ವಸಿಷ್ಠಾಸ್ಮಿ ಅಂತ. ವಾಸ ಮಾಡುವವರಲ್ಲಿಯೇ ಉತ್ತಮತೆಯನ್ನು ಕೊಡುವವಳು ನಾನು. ಹೀಗಾಗಿ ನಾನು ವಸಿಷ್ಠ, ವಸತಾಂ ಉತ್ತಮ ವಸಿಷ್ಠ. ವಸಿಷ್ಠ ಅಂದ್ರೆ ವಾಸ ಮಾಡುವವರಲ್ಲಿ ಉತ್ತಮ. ವಾಸ ಮಾಡುವವರಿಗೆ ಉತ್ತಮತ್ವ ಕೊಡುವವನು ನಾನು, ಕೊಡುವವಳು ನಾನು. ಅಥವಾ ಅದರಿಂದಾಗಿ ವಾಕನ್ನ ವಸಿಷ್ಠ ಅಂತ ಕರೀತಾರೆ. ನಾನು ವಾಕ್, ನಾನು ಮಿಗಿಲು. ಕಿವಿ ಹೇಳುತ್ತೆ ಶ್ರೋತ್ರಂ ಅಸ್ಮಿ ಸಂಪದಸ್ಮಿ. ನನ್ನ ಹೆಸರು ಸಂಪತ್ತು. ಯಾಕೆಂದ್ರೆ ಎಲ್ಲೆಲ್ಲೋ ಇರೋದನ್ನೆಲ್ಲ ಒದಗಿಸೋದು ಯಾವುದು? ಕಿವಿ. ಸಮೀಚೀನತೆಯ ಪದ್ಯತೆ ಅನೇನೇತಿ ಸಂಪತ್. ನೀವು ಹಣವನ್ನು ಮೊದಲು ಕೇಳಬೇಕು, ಆಮೇಲೆ ಪಡಿಬೇಕು. ಅವನು ಯಾರೋ ಒಬ್ಬ ಶ್ರೀಮಂತ ಇದ್ದ ಅಂತಂದಾಗ ನಾವು ಆ ತರಹದ ಹಣವನ್ನು ಪಡೆಯಬೇಕು ಅಂತ ಅನ್ಸತ್ತಲ್ವಾ? ಅಥವಾ ಎಷ್ಟೋ ಹಿಂದಿನ ಕಾಲ ನಿಮಗೆ ಮತ್ತೆ ಒದಗುವಂತೆ ಮಾಡೋದು ಯಾವುದು? ಕಿವಿ. ಮಹಾಭಾರತ ಯಾವ ಕಾಲದಲ್ಲಿ ನಡೆದು ಹೋಯಿತು ಅದನ್ನು ಇವತ್ತು ಚಿಂತನೆ ಮಾಡ್ತಾ ಇದ್ದೇವೆ. ಈ ಕಿವಿ ಅಲ್ವಾ ಸಂಪತ್ತಂದ್ರೆ? ಆಯತನಮಸ್ಮಿ ಅಂತ ಒಂದು ಹೇಳಿತಂತೆ, ಪ್ರತಿಷ್ಠಾ ಅಸ್ಮಿ ಅಂತ ಹೇಳಿತು. ಹೀಗೆ ಆಯತನ, ಮನಸ್ಸು ಆಯತನ. ಯಾಕೆ ಅಂತಂದ್ರೆ ಎಲ್ಲದರ ಸ್ಟೋರೇಜ್ ಅದು. ಬೇಕಂದಾಗ ಟಕ್ಕ ಬಿಡುತ್ತೆ ಇಂಥದ್ದು ಬೇಕು ಅಂತ. ಇಂಥದ್ದು ಅಲ್ಲಿದ್ದೆ, ಆ ಸ್ಟೋರೇಜ್ ಇಲ್ಲಿ ಹೋದ್ರೆ ಎಲ್ಲಿಂದ ಹೊರಗಡೆ ತೆಗೆಯೋದು? ಒಂದು ಪಿಕ್ ಮಾಡಿ ಹೇಳಬೇಕು ಅಲ್ವೇ? ಅದರಿಂದ ಅದು ಆಯತನ. ಹೀಗೆ ಎಲ್ಲವೂ ಇದೆ. ಎಲ್ಲ ಸಂಪತ್ತು. ಎಂತೆಂಥ ಸಂಪತ್ತು ಇದು! ಕಣ್ಣು ಒಂದು ಸಂಪತ್ತು, ಕಿವಿ ಒಂದು ಸಂಪತ್ತು. ಈ ತಲೆಗೆ ಶೀರ್ಷ ಅಥವಾ ಶಿರಹ ಅಂತಾರೆ. ತಲೆಯನ್ನು ಏನಂತ ಕರೀತಾರೆ? ಶೀರ್ಷ ಅಥವಾ ಶಿರಹ. ಅದನ್ನೇ ಅವರು ಸರ್ ಅಂತಾರೆ. ಸರ್ ಕಾಟ್ಗೆ ದಿಖಾವುಂಗ, ತಲೆಯನ್ನು ಕತ್ತರಿಸಿ ತೋರಿಸ್ತೇನೆ ಬೇಕಂದ್ರೆ. ಸರ್ ಎಲ್ಲಿಂದ ಬಂದದ್ದು? ಶಿರದಿಂದ ಬಂದಿದ್ದು, ಶಿರದಿಂದ ಬಂದದ್ದು. ಅವುಗಳು ಹೇಳ್ತವೆ, ಒಂದು ಚೂರು ಚೂಪಿರದ ಎಲ್ಲವನ್ನ ಮೊಂಡ ಮಾಡಿಕೊಂಡವುಗಳು ಹೇಳ್ತವೆ ಸರ್ತಂಸೆ ಜುದಾ ಅಂತ. ಶರೀರ, ಶಿರವನ್ನ ತನು ದೇಹದಿಂದ ಬೇರೆ ಮಾಡ್ತೇವೆ. ಎಲ್ಲ ನಮ್ದೇ, ಆದ್ರೆ ನಮ್ಮನ್ನೇ ಬೇರೆ ಮಾಡ್ತಾರವ್ರು ಹಾಗೆ. ಅದರಿಂದ ಸರ್, ಅದರ ಮೂಲ ಏನು? ಶಿರ. ಶಿರ ಯಾಕೆ? ತಾವಾ ಏತಾಹ ಶ್ರಿಯಃ ಶೀರ್ಷನ್ ಶ್ರಿತಾಹ. ಏತಾಹ ಶ್ರಿಯಃ,
ಈ 7 ಸಂಪತ್ತು ಕೇಳುವುದು, ಕಾಣುವುದು, ಮೂಸುವುದು, ರಸವನ್ನು ಅನುಭವಿಸುವುದು, ಯೋಚಿಸುವುದು ಅಂದ್ರೆ ಮನಸ್ಸಿನ ಫಂಕ್ಷನ್ ಇಲ್ಲೆಲ್ಲ ಇರೋದಲ್ವಾ. ಆದ್ದರಿಂದಾಗಿ ಮನಸ್ಸಿರೋದಿಲ್ಲಿ, ಆದರೆ ಅದರ ಫಂಕ್ಷನಿಂಗ್ ಎಲ್ಲ ಇಲ್ಲಿ. ಅದರಿಂದಾಗಿ ತಾವಾ ಏತನ್ನ ಶೀರ್ಷನ್ನ ಶ್ರಿಯ ಶ್ರಿತಾಹ, ಎಲ್ಲ ಸಂಪತ್ತುಗಳು ಒಟ್ಟಿಗೆ ನೆಲೆಗೊಂಡಿವೆ. 7 ಸಂಪತ್ತು ಇಲ್ಲೇ ಇದೆ. 10 ಇಂದ್ರಿಯಗಳಲ್ಲಿ 7 ಇಲ್ಲೇ ಇದೆ. ಅಲ್ಲ, 7 ಸಂಪತ್ತು, 10 ಇಂದ್ರಿಯಗಳ 7 ಸಂಪತ್ತು ಇಲ್ಲೇ ಇದೆ ಅಂತ. ಇಂದ್ರಿಯ 10, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು. ಅದರಲ್ಲಿ 7 ಸಂಪತ್ತುಗಳಿದೆಯಲ್ಲ, ಅದೆಲ್ಲ ಇಲ್ಲೇ ಇದೆ. ಸ್ಪರ್ಶನೂ ಇಲ್ಲಿದೆಯಾ? ಹಾ, ಮನಸ್ಸಿಲ್ಲೇ ಇದೆಯಾ? ಆಯ್ತಲ್ಲ. ಅಲ್ಲ, ಮನಸ್ಸು ಹೃದಯದಲ್ಲಿದೆ, ಕೆಲಸ ಮಾಡೋದಿಲ್ಲ. ಈಗ ಪಂಚೇಂದ್ರಿಯಗಳಾಯ್ತು, ಮನಸ್ಸಾಯ್ತು, 6 ಆಯ್ತು. ಇನ್ನೊಂದು ಯಾವುದು? ಬುದ್ಧಿ. ಅಲ್ಲ, ಸ್ಪರ್ಶ. ಇಲ್ಲಿ ಸ್ಪರ್ಶವೂ ಇದೆಯಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಹೌದು, 5 ಆಯ್ತು. ಅಲ್ಲಲ್ಲ, ಅದು ಗಂಧ. ನೀವು ವಿಷಯ ಹೇಳ್ತಾ ಇರೋದು ಇಂದ್ರಿಯಗಳು. ಇಂದ್ರಿಯ. ಸರಿ. ಆಮೇಲೆ ಅದರ ಸಂಪತ್ತು ಇಂದ್ರಿಯ 5, ಅದರ ಸಂಪತ್ತು 7 ಇಲ್ಲೇ ಇರೋದು. ಮೂಗಿನ 2 ಹೊರಳೆ ಸಂಪತ್ತು ಹೇಳ್ತಾ ಇರೋದು. ಇಂದ್ರಿಯ ಮತ್ತೆ ಇಂದ್ರಿಯಗಳ ಸಂಪತ್ತು ಅದು ಎಲ್ಲ ಇಲ್ಲೇ ಇದೆ. ಆದ್ದರಿಂದಾಗಿ ಇದನ್ನು ಶಿರಹ ಅಂತ ಕರೀತಾರೆ. ಹೀಗಾಗಿ ವಸು ಅಂದರೆ ಸಂಪತ್ತು, ವಸು ಅಂದರೆ ದೇವತೆಗಳು. ಆ ದೇವತೆಗಳನ್ನೇ ಜಗತ್ತಿಗೆ ಕೊಟ್ಟ ಶಕ್ತಿ. ಅದರಿಂದಾಗಿ ವಸುಪ್ರದ 2ನೇ ರೂಪ ನೋಡಿ ಅಲ್ಲೇ ಇದೆ. ಹೀಗಿದೆ: ಮನೋಜವಸ್ತೀರ್ಥಕರ ವಸುರೇತಾ ವಸುಪ್ರದ. ಆಮೇಲೆ ವಸುಪ್ರದ ವಾಸುದೇವ ವಸುಮನಾ ಹವಿಹಿ. ದೇವರೇ ಒಂದು ಹಣ. ಇನ್ನು ವಸು ಅನ್ನೋದಕ್ಕೆ ವರಸು ಅಂತ ಒಂದು ನಿರ್ವಚನವನ್ನ ಕಠೋಪನಿಷತ್ ಭಾಷ್ಯದಲ್ಲಿ ಮಧ್ವರು ಹೇಳ್ತಾರೆ. ವರಸುರು ವಸುರಿತ್ಯುಕ್ತ ಅಂತ. ಶ್ರೇಷ್ಠವಾದದ್ದನ್ನೆಲ್ಲ ಹೆರುವವನು. ಸವನ. ಶೂಂ ಪ್ರಾಣಿಗರ್ಭ ವಿಮೋಚನೆ ಅಂತ. ವರಸುವೆ ವಸು. ಯಾಕೆ ಅಂದ್ರೆ ದೇವರು ಅನ್ನುವ ಸಂಪತ್ತು ಎಂಥದ್ದು ಅಂದ್ರೆ ಏನ್ ಬೇಕಾದ್ರೂ ಹೆತ್ತ ಸಂಪತ್ತು. ನಿಷ್ಕಿಂಚನಾನಾಂ ಧನ ಮುಚ್ಯತೆ ವಿಭೋ ಅಂತ. ಎಲ್ಲ ಬಡವರ ಹಣ. ಎಲ್ಲ ಬಡವರ ಹಣವಿಲ್ಲದೆ ಇದ್ದವರು ಮಾತ್ರ ಬಡವರಲ್ಲ. ನಿಷ್ಕಿಂಚನಾನಾಂ, ಈ ಹಣ ನನ್ನದಲ್ಲ ಎಂದುಕೊಂಡವರ ಹಣ ನೀನು ಅಂತ. ಇದ್ಯಾವುದು ನನ್ನದಲ್ಲ ಅನ್ನುವ ನಿರ್ಲಿಪ್ತರಿಗೂ ಹಣ ಅಂದ್ರೆ ಯಾವುದು ಅಂದ್ರೆ ದೇವರು. ಅದರಿಂದಾಗಿ ದೇವರು ವಸು, ಹಣ. ವಸುಹು ವಸುಮನಾ ಹವಿಹಿ. ಎಲ್ಲ ವಿಷಯಗಳಲ್ಲಿ ಇರುವ ಅರಿವು ಅವನು ವಸು ಮನಸ್. ಸರ್ವ ವಿಷಯಕಾರಿ ಮನಃ ಅಸ್ಯ ಇತಿ ವಸುಮನಾಹ. ಹವಿಹಿ, ಹವಿಸ್ಸುಗಳಲ್ಲಿಯೂ ಅವನೇ ನೆಲೆಗೊಂಡಿದ್ದಾನೆ. ನಾವು ಮರದ ಕಟ್ಟಿಗೆಯೊಂದನ್ನು ತರ್ತೇವೆ. ಗಿಡದಲ್ಲಿದ್ದು ಬೆಳೆದವ, ಬೆಳೆದು ಆ ಕಡ್ಡಿಯಲ್ಲಿಯೂ ನೆಲೆಗೊಂಡವ, ಅವನನ್ನು ಅವನಿಗೆ ಅರ್ಪಿಸೋದು. ನೈವೇದ್ಯ ಅಂದ್ರೆ ಹಾಗೆ ಅಲ್ವಾ, ಅವನದ್ದನ್ನ ಅವನಿಗೆ ಅರ್ಪಿಸೋದು. ನಾವು ಕೊಡದೆ ಹೋದ್ರೂ ಅದು ಅವನಿಗೆ ಅರ್ಪಿತವಾಗತ್ತೆ. ಆದರೆ ನಮ್ಗೆ ಗೊತ್ತಿರಲಿ ಅಂತ ಅಷ್ಟೆ. ಅದು ಹಾಗೇ ಇದ್ರೆ ಹೊರಗಡೆ ಹೀಗೆ ನೈವೇದ್ಯ ಮಾಡೋ ಅಗತ್ಯ ಇಲ್ಲ. ಅದು ಬರಲಿ ಅಂತ ಹೇಳಿ ಹೊರಗಡೆ ಪ್ರಾಕ್ಟೀಸ್. ಸದ್ಗತಿ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯಣ ಶೂರಸೇನೋ ಯದುಶ್ರೇಷ್ಠ ಸನ್ನಿವಾಸಸ್ಸು ಯಾಮುನಃ. ಸದ್ಗತಿ, ಸಜ್ಜನರ ಗತಿ.
ದುರ್ಜನರ ಗತಿ ಅಲ್ವಾ ಅವನು? ಹೌದು. ಆದರೆ ಈಗ ಗೊತ್ತಿಲ್ವಲ್ಲ ಅವ್ರಿಗೆ, ಜ್ಞಾನದ ಮೇಲೇನೆ ಡಿಪೆಂಡ್ ಆಗೋದು. ಆದ್ದರಿಂದ ಸದ್ಗತಿ ಅಂದ್ರು. ಅಷ್ಟೇ ಅಲ್ಲ, ಸತೀಗತಿ, ಒಳ್ಳೆಯ ಗತಿ, ಜ್ಞಾನಾನಂದಮಯವಾದ ನಡೆ ದೇವರದ್ದು, ದೇವರಿಗಾಗಿ, ಸಜ್ಜನರ ಗಮನ ದೇವರೆಡೆಗೆ. ಸತ್ಕೃತಿ, ಸತ್ ಅಂದ್ರೆ ಪ್ರಾಣದೇವರು. ಉಪನಿಷತ್ತಿನಲ್ಲಿ ಸತ್ಯಂ ಅನ್ನೋದರ ಒಂದು ಉಪಾಸನೆ ಇದೆ. ಸದಿತಿ ಪ್ರಾಣ ತೀತ್ಯನ್ನಂ ಯಮಿತ್ಯಸಾವಾದಿತ್ಯ ತದೇತತ್ ಸತ್ಯಂ ಅಂತ ಐತರೇಯ ಉಪನಿಷತ್ತು. ಸತ್ಯ ಅಂತ ಉಪಾಸನೆ ಮಾಡ್ಬೇಕಂತೆ. 3 ದೇವತೆಗಳಿದಾರಂತಲ್ಲಿ. ಸತ್ ಅಂದ್ರೆ ಪ್ರಾಣ, ಅನ್ನ ಅಂದ್ರೆ ಬ್ರಹ್ಮದೇವರು. ಯಾಕೆ ಗೊತ್ತಾ? ಅನ್ನ ಅತಿನಾದಾತ್ ಚತುರ್ಮುಖ ಅನ್ನಂ ಅಂತಾರೆ. ಎಲ್ಲ ನಾದವನ್ನು ಮೀರಿ ದೇವರನ್ನ ಹೇಳುವವ, ಚಿಂತನೆ ಮಾಡುವವ, ಅನುಸಂಧಾನ ಮಾಡುವವ. ಅದರಿಂದಾಗಿ ಅತಿನಾದಾತ್ ಅನ್ನಂ ಚತುರ್ಮುಖ. ಎಷ್ಟು ಚೆನ್ನಾಗಿದೆ, ಅತಿನಾದಾತ್ ಅನ್ನಂ. ಹೌದು. ಆ ದಕಾರವು ಮತ್ತೆ ಇಲ್ಲಿಗೆ ಬಂದು ಸೇರುತ್ತೆ. ಇರ್ಲಿ, ಅದು ನಂತರ ನೋಡುವ. ಅನ್ನವನ್ನ ಚತುರ್ಮುಖ ಅಂತ ಕರೀತಾರೆ. ಅನ್ನಂ ಪ್ರಜಾಪತಿ ಅಂತ. ಯಮಿತ್ಯಸಾವಾದಿತ್ಯ, ಯಮಿತ್ಯಸಾವಾದಿತ್ಯ. ಯಂ ಅಂತಂದ್ರೆ ಇವನು ಯಾರು? ಸೂರ್ಯ. ಹೀಗೆ ಸತ್ಯ ಅಂದ್ರೆ 3 ದೇವತೆಗಳ ಸಮಷ್ಟಿ. ಈ ಸತ್ಯ ಅಂತ 3 ದೇವತೆಗಳ ಸಮಷ್ಟಿಯನ್ನ ಯಾರು ಉಪಾಸನೆ ಮಾಡ್ತಾರೆ ಅವನಿಗೆ ಸುಳ್ಳಿನ ಪಾಪವೇ ಬರೋದಿಲ್ಲ ಅಂತಾರೆ. ಸೂರ್ಯ ಅಂದ್ರೆ ಈ ಸೂರ್ಯ. ಹೌದು ಹೌದು ಹೌದು. ಅಷ್ಟು ಉತ್ತಮ ದೇವತೆಗಳ ನಡುವೆ ಯಾಕೆ? ಅಲ್ಲ, ಈ ಕಣ್ಣಿನಲ್ಲಿ, ಈ ಕಣ್ಣಿದೆ, ಕಣ್ಣಿನಲ್ಲಿ 3 ಭಾಗ ಇದೆ. ಒಂದು ಶುಕ್ಲ, ಬಿಳಿ ಭಾಗ, ಆಮೇಲೆ ಕಪ್ಪು ಗುಡ್ಡೆ, ತಾರಕ ಅಂತ ಕರೀತಾರೆ. ಅದ್ರ ಮಧ್ಯದಲ್ಲಿರುವ ಪಾಯಿಂಟ್ ಕನೀನಿಕ ಅಂತ ಕರೀತಾರೆ. ಈ 3ರಲ್ಲಿ 3 ಜನ ದೇವತೆಗಳು ನೆಲೆಗೊಂಡಿದ್ದಾರೆ. ಆ ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟಿನಲ್ಲಿ ಸೂರ್ಯ ಇದ್ದಾನೆ. ಸೂರ್ಯನಿಗೆ ಆಸರೆಯಾಗಿ ಕಣ್ಣಿನ ಕಪ್ಪು ಗುಡ್ಡೆ, ಆಮೇಲೆ ಅದರ ಹೊರಗಡೆ ಇರುವ ಬಿಳಿ, ಇದು 2 ಇದೆ. ಮುಖ್ಯ ಪ್ರಾಣ ಹಾಗೂ ಬ್ರಹ್ಮದೇವರ ನಿಯಮನದ ಅಡಿಯಲ್ಲಿ ಸೂರ್ಯ ಇದ್ದಾನೆ ಅಂತ ಉಪಾಸನೆ ಮಾಡೋದು. ಇದು ಸತ್ಯ ಅಂತನ್ನುವ ದೇವರ ತತ್ವದ ಉಪಾಸನೆ. ಹೌದು ಹೌದು ಹೌದು, ಕಣ್ಣಿನ ರೋಗ ಎಲ್ಲ ಗುಣ ಮಾಡಿಕೊಳ್ಬಹುದು. ಅದರಿಂದಾಗಿ ನಿಮಗೆ ಕಣ್ಣಿನ ರೋಗವನ್ನು ಗುಣ ಮಾಡಿಕೊಳ್ಬೇಕು ಅಂತಂದ್ರೆ ಹೀಗೆ ಸತ್ಯ ಅಂತ ಉಪಾಸನೆ ಮಾಡೋದು. ಹೀಗೆ ಉಪಾಸನೆ ಮಾಡಿದವ ಅವನ ಮಾತು ಸುಳ್ಳಾಗಲ್ಲ. ಅಥವಾ ಅವನಿಗೆ ಗೊತ್ತಿರದೆ, ಅಥವಾ ಅವನು ಬೇರೆ ಯಾವುದೋ ಕಾರಣಕ್ಕಾಗಿ ಸುಳ್ಳು ಹೇಳಿದ್ರು ಅದರ ಪಾಪ ಬರೋಲ್ಲ. ಇದು ಉಪನಿಷತ್ತಿನ ಅರ್ಥ. ಯಾಕೆ ಹೇಳಿದ್ದು ನಾನು ಅಂದ್ರೆ, ಸತ್ ಅಂದ್ರೆ ಪ್ರಾಣ. ಆ ಪ್ರಾಣನ ಕೃತಿ ಕೆಲಸ ಏನಿದೆ ಅದು ದೇವರಿಂದ. ಸತಃ ಕೃತಿ ಏನ. ಸತ್ತಂದ್ರೆ ಯಾಕೆ ಪ್ರಾಣ ಅಂತ ಹೇಳಬೇಕಾದ್ರೆ, ನಾನು ಮಹೈತರೆಯ ಉಪನಿಷತ್ತಿನ ಆ ಸತ್ಯ ಅಂತನ್ನುವ ದೇವತಾತ್ರಯ, ಸತ್ಯ ಅಂತನ್ನುವ 3 ದೇವತೆಗಳನ್ನ ಒಳಗೊಂಡ ಚಿಂತನೆಯನ್ನ ಹೇಳಬೇಕಾಯ್ತು. ಅಲ್ಲಿ ಸತ್ ಅಂದ್ರೆ ತಾತ್ಪರ್ಯ ಪ್ರಾಣ. ಪ್ರಾಣನಿಗೆ ಕ್ರಿಯೆಯನ್ನು ಇತ್ತವ ಸತ್ಕೃತಿ. ಸತ್ತ ನಿರ್ದುಷ್ಟವಾದ ಅಸ್ತಿತ್ವ, ನಿರಪೇಕ್ಷವಾದ ಅಸ್ತಿತ್ವ. ಅವನು ಇರ್ಲಿಕ್ಕೆ ಯಾರೂ ಬೇಡ. ನಾವಿರ್ಲಿಕ್ಕೆ ಅವ್ರು ಬೇಕು, ಇವ್ರು ಬೇಕು, ಅದು ಬೇಕು, ಇದು ಬೇಕು
ಎಲ್ಲ ಬೇಕು. ಆದರೆ ದೇವರು ಇರಲಿಕ್ಕೆ ಯಾರೂ ಬೇಡ. ಆದ್ರಿಂದಾಗಿ ಅಸ್ತಿತ್ವ ಸ್ವರೂಪ ಅವನು. ಸತ್ತಾ ಸದ್ಭೂತಿ. ಲಕ್ಷ್ಮೀದೇವಿ ಭೂತಿ. ಲಕ್ಷ್ಮೀದೇವಿಯು ಇವನಿಂದ ನಿರ್ದುಷ್ಟಳು. ಅಂದರೆ ದೇವರ ಅನುಗ್ರಹ ಇರೋದ್ರಿಂದ ಲಕ್ಷ್ಮೀದೇವಿ ನಿರ್ದುಷ್ಟಳಾಗಿದ್ದಾಳೆ. ಅದರಿಂದಾಗಿ ಸದ್ಭೂತಿ ಅಂತ. ಸತ್ಪರಾಯಣ. ಅವಳನ್ನ ಹಾಗೆ ಚಿಂತನೆ, ಅವಳು ಕೂಡ ನಿತ್ಯ ಮುಕ್ತಳು. ಅಂದ್ರೆ ಅವಳು ಮೊದಲಿಂದಾನು ದೋಷ ಇಲ್ದಿರೋ ಖಂಡಿತ. ಅನುಗ್ರಹದಿಂದ ಅಂತ ಯಾಕೆ ತಗೊಳ್ಳೋದು ಅಂತ. ದೇವರಲ್ಲಿ ಆ ತರಹದ ಭಕ್ತಿ ಇರೋದ್ರಿಂದ, ದೇವರಲ್ಲಿಯೇ ಬುದ್ಧಿ ಇರೋದ್ರಿಂದ ಅವಳು ನಿರ್ದಿಷ್ಟಳು. ಹಾಗೆ ಸತ್ಪರಾಯಣ. ಸತ್ಪರರು ಅಂದ್ರೆ ನಾವೀಗಾಗಲೇ ಹಿಂದೆ ನೋಡಿದ್ವಿ. ಸತ್ ಅಂದ್ರೆ ಪ್ರಾಣ. ಪ್ರಾಣನ ಪರವಾಗಿರ್ತಾರಲ್ಲ ಅವರಿಗೆ ಅಯನ. ಸತ್ಪರ ಅಯನ. ಯಾಕೆ ಅಂದ್ರೆ ಪ್ರಾಣನನ್ನ ಚಿಂತಿಸುವವರು ದೇವರನ್ನು ಬಿಟ್ಟು ಬೇರೆಯವರ ಹತ್ರ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ನಿಮಗೆ ಇನ್ನೊಂದು ಈ ಪ್ರಮೇಯವನ್ನು ಮತ್ತೆ ನೆನಪಿಸ್ತಾ ಇದ್ದೀನಿ ನಿಮಗೆ. ವಿಷ್ಣು ಭಕ್ತಿರಿ ಸರ್ವೇಶಾಂ ಸದ್ಗುಣಾನಾಂ ಸ್ವಲಕ್ಷಣಂ ಅಂತ ಮಧ್ವಾಚಾರ್ಯರ ಮಾತು. ಕಥಾಲಕ್ಷಣದಲ್ಲಿ ಒಂದು ಡಿಬೇಟ್ ಹೇಗೆ ನಡೀಬೇಕು ಅದು ಕಥಾಲಕ್ಷಣ ಹೇಳುವಂತ. ಒಂದು ಡಿಬೇಟ್ ಹೇಗೆ ನಡೆಯುತ್ತೆ, 3 ತರಹದ ಮಾತಿನ ಪ್ರಕಾರಗಳುಂಟು. ವಾದ, ಜಲ್ಪ, ವಿತಂಡ ಅಂತ. ವಾದ ಅಂದ್ರೇನು? ಕೇವಲ ಗುರು ಶಿಷ್ಯರಿಗೆ, ಕೇವಲ ಸಜ್ಜನರ ನಡುವೆ ನಡೆಯುವ ಚರ್ಚೆ. ಇದರಲ್ಲಿ ತತ್ವನಿರ್ಣಯವೇ ಮುಖ್ಯ. ವೈಯಕ್ತಿಕವಾದ ಪ್ರತಿಷ್ಠೆ ಇತ್ಯಾದಿಗಳು ಯಾವುದೂ ಮುಖ್ಯವಲ್ಲ. ಇದನ್ನು ಏನಂತ ಕರೀತಾರೆ? ವಾದ ಅಂತ ಕರೀತಾರೆ. ಅದು ಜಗತ್ತಿಗೆ ಒಳ್ಳೆಯದು. ವಾದೋವಾ ಸಮಿತೆ ಶುಭ. ಜಲ್ಪದಲ್ಲಿ ಖ್ಯಾತಿಗಾಗಿ, ಸಂಪತ್ತಿಗಾಗಿ ಮಾಡುವಂತಹ ಚರ್ಚೆ, ಅದನ್ನ ಏನಂತ ಕರೀತಾರೆ? ಜಲ್ಪ ಅಂತ ಕರೀತಾರೆ. ವಿತಂಡ, ದುರ್ಜನರ ಜೊತೆ ಮಾತನಾಡಬೇಕು, ಅವರಿಗೆ ತತ್ವವನ್ನ ಹೇಳಿದ್ರೆ ಗೊತ್ತಾಗತ್ತಾ? ಅದೆಲ್ಲ ಬೇಕಂತಲೇ ಅದನ್ನು ಮುಚ್ಚಿ ಮೆಟ್ಟಿ ಬರ್ತಾರವರು. ಅದಕ್ಕೇನ್ ಮಾಡಬೇಕು? ಅವ್ರು ಉಲ್ಟಾ ತಿರುಗಿಸ್ಕೊಡ್ಬೇಕು. ವಿತಂಡ ತು ಅಸತಾಂ ಸತಾಂ ತತ್ವಮೇಶು ನಿಗೂಹಿತಂ. ವಿತಂಡದಲ್ಲಿ ತತ್ವವನ್ನ ಬಚ್ಚಿಡಬೇಕು. ನಿಮ್ದು ತಪ್ಪು ಅಂತ ಅನ್ನೋದನ್ನು ಮಾತ್ರ ಹೇಳಬೇಕು, ಅನಿವಾರ್ಯ ಅದು. ನೋಡಿ, ನಾವು ಅವರಿಗೆ ನೀವು ಏನ್ರಿ ಗಿಡ ಪೂಜೆ ಮಾಡ್ತೀರಾ ಅಂದ್ರೆ, ಇಲ್ಲ ಇಲ್ಲ ತುಳಸಿ ಗಿಡ ಅದು ಅಮೃತ ಮಥನದ ಕಾಲದಲ್ಲಿ ಹುಟ್ಟಿದ, ಅವೆಲ್ಲ ಹೇಳಲಿಕ್ಕೆ ಹೋಗ್ಬಾರ್ದು. ನೀವು ಮಾಡಲ್ವಾ ಗಿಡ? ಕ್ರಿಸ್ಮಸ್ ದಿವಸ ತಂದು ನೆಡ್ತೀರಾ ಅನ್ಬೇಕು ಅಷ್ಟೇ. ಇಷ್ಟೇ ಹೇಳಬೇಕು, ಬೇರೆ ಅಲ್ಲ. ಅದರಿಂದ ಅವ್ರು ಏನು ಹೇಳ್ತಾ ಇದ್ದಾರೆ ತಿರುಗಿಸಿ ಅವ್ರಿಗೆ ಹೇಳಬೇಕೇ ವಿನಃ ಸ್ವನ್ಯಾಯೇ ಸಾಧನಂ ಕಾರ್ಯಂ ಪರನ್ಯಾಯೇಸ್ತು ದೂಷಣಂ ಅಂತ. ಅದು ವಾದದ ಪ್ರಕ್ರಿಯೆ. ಇಲ್ಲ ಅಂದ್ರೆ ಅವ್ರು ಕೇಳೋಲ್ಲ, ಆಗ ತೆಪ್ಪಗಾಗ್ತಾರೆ. ನಿಮ್ಮಲ್ಲಿಯೂ ಈ ಸಮಸ್ಯೆಗಳು ಉಂಟಪ್ಪ, ನಮ್ಮಲ್ಲಿ ಮಾತ್ರ ಅಲ್ಲ. ಏನು ನೀವು ಪ್ರಾಣಿ ಬಲಿ ಮಾಡ್ತೀರಾ? ಏನು ನೀವು ಮಾಡೋದೇನು? ಇದೇನು ಚಂದ್ರಗುತ್ತಿಯ? ಚಂದ್ರಗುತ್ತಿ ಅಲ್ಲಿ ದೇವಿಗೆ ನಡ್ಕೊಳ್ಳುವವರೆಲ್ಲ ಏನು ಬಟ್ಟೆಯನ್ನ ಬಿಟ್ಟು ಇದನ್ನ ಸುತ್ತಿಕೊಂಡು ಹೋಗೋದು. ಅಲ್ಲ ಅಲ್ಲ, ಬಟ್ಟೆ ಎಲೆಯ ಸೊಪ್ಪನ್ನು ಸುತ್ತಿಕೊಂಡು ಹೋಗೋದು. ಅದು ಅನಿಷ್ಟ ಪದ್ಧತಿ. ಎಲ್ಲರಲ್ಲೂ ಇದೆ. ಭಾವ ಮುಖ್ಯ, ಭಾವ ಬದಲಷ್ಟೇ. ಅವರು ಆ ರೀತಿ ಇದರಲ್ಲಿ ಇರಲ್ವಾ? ಸಮುದ್ರ ದಂಡೆಯಲ್ಲಿರಲ್ವಾ? ಎಲ್ಲ ಇದೆ. ನಿಮ್ಮಲ್ಲೂ ಉಂಟು, ನಮ್ಮಲ್ಲೂ ಉಂಟು. ಭಾವ ಬೇರೆ ಅಷ್ಟೇ. ಕೆಲವೊಮ್ಮೆ ಸಮಾನ ದೇವಸ್ಥಾನದಲ್ಲಿ ಅದೇ ನಡೀತಾ ಇರುತ್ತೆ, ಇವರು ಅದೇ ನಡೀತಾ ಇರ್ತಾರೆ. ಸ್ವಲ್ಪ ಭಾವ ಬೇರೆ ಅಷ್ಟೇ. ಇವರು
ಬಲಿ ಕೊಡ್ತೀವಿ ಅಂತಾರೆ, ಊರ ದೇವರಿಗೆ ಮಾಡಬೇಕು ಅಂತ. ಅವರು ಮಗನ ಬದಲಾಗಿ ಕುರಿ ಕೊಡ್ತೀವಿ ಅಂತಾರೆ. ಹೌದಾ, ಕುರಿಯನ್ನ ಮಗನಷ್ಟೇ ಪ್ರೀತಿಸ್ತೀರಾ ಅಂತಂದ್ರೆ ಏನ್ ಸಾಯೋದು? ಇಬ್ಬರಲ್ಲಿಯೂ ಇದೆ ಅಂತ ಹೇಳಿದ್ರೆ ಅಷ್ಟೇ ಹೇಳಬೇಕು. ಇದು ವಿತಂಡ ತತ್ವಗೂಹನು. ಈ ರೀತಿ ಮೂರು ಮಾಡಬೇಕಾದ್ರೆ ಜೂರಿಗಳು ಬೇಕಲ್ಲ, ಅಥವಾ ತೀರ್ಪು ಕೊಡುವವರು ಅಂತ ಇಟ್ಕೊಳ್ಳಿ, ಜಡ್ಜಸ್ ಅವ್ರು ಬೇಕು. ಅವ್ರು ಹೇಗಿರಬೇಕು? ಒಂದೋ 3 ಜನ ಇರಬೇಕು, ಒಂದೋ 2 ಇರಬೇಕು. ಎಲ್ಲರೂ ವಿಷ್ಣು ಭಕ್ತಿ ಪರಾಯಣರಾಗಿರ್ಬೇಕು. ಯಾಕೆಂದ್ರೆ ಸದ್ಗುಣಗಳಿದೆ ಅಂತ ಹೇಳಿ ವಿಷ್ಣು ಭಕ್ತಿಯೇ ನಿದರ್ಶನ. ಅದೇನು ಗೊತ್ತು ನಿಮಗೆ? ಒಬ್ಬರಲ್ಲಿ ವಿಷ್ಣು ಭಕ್ತಿ ಇರುತ್ತೆ, ಸದ್ಗುಣಗಳು ಇಲ್ಲದೆ ಹೋದ್ರೆ ಇರುತ್ತೆ ರೀ. ವಿಷ್ಣು ಭಕ್ತರಾಗಿದ್ರೆ ಇದ್ದೇ ಇರುತ್ತೆ. ಯಾಕೆ ಗೊತ್ತಾ? ನಾನು ವಿಷ್ಣುವನ್ನ ಪೂಜಿಸ್ತೇನೆ ಅಂತ ಹೇಳುವವ ಕ್ಷುದ್ರಾಚರಣೆಗಳನ್ನು ಮಾಡ್ಲಿಕ್ಕಿಲ್ವಾ? ವಿಷ್ಣು ಯಾರಿಗೂ ಕೂಡ ಅವಧ್ಯನಾಗು, ಅಜೇಯನಾಗು, ಯಾರಿಂದಲೂ ಸಾಯ್ಬೇಡ, ಹೀಗ್ ಸಾಯ್ಬೇಡ, ಹಾಗೆ ಸಾಯ್ಬೇಡ, ಅಲ್ಲಿ ಸಾಯ್ಬೇಡ, ಇಲ್ಲಿ ಸಾಯ್ಬೇಡ, ಅದ್ರಿಂದ ಸಾಯ್ಬೇಡ, ಇದ್ರಿಂದ ಸಾಯ್ಬೇಡ, ಅವಾಗ ಸಾಯ್ಬೇಡ, ಇವಾಗ ಸಾಯ್ಬೇಡ ಏನಾದ್ರೂ ಹೇಳಿದಾನ? ಯಾರೂ ಕೂಡ ವಿಷ್ಣುವಿನ ಹತ್ರ ಆ ಸಾಹಸವನ್ನೇ ಮಾಡಲ್ಲ. ಯಾಕೆ ಅವರೆಲ್ಲ ವಿಷ್ಣುವಿನ ಕಡೆ ಹೋಗಲ್ಲ ಅಂದ್ರೆ, ನಿಷ್ಕಾಮವಾಗಿ ನನ್ನನ್ನು ಭಜಿಸು ಅಂತಾನೆ. ಅದು ಸಾಧ್ಯ ಇಲ್ಲ. ಭಜಿಸ್ತಾ ಇದ್ದಾನೆ ಅಂದ್ರೆ ಪರವಾಗಿಲ್ಲ, ಗುಣ ಇದೆ ಅಂತ ಅರ್ಥ. ಪ್ರಜ್ಞಾಪೂರ್ವಕವಾಗಿ ವಿಷ್ಣುವನ್ನ ಭಜಿಸುವವನಿಗೆ ಒಳ್ಳೆಯ ಗುಣಗಳಿರಲೇಬೇಕು, ಇದ್ದೇ ಇರುತ್ತೆ. ಇಷ್ಟು ಬಿಟ್ಟರೆ ಮತ್ತೇನಿದೆ? ಇಷ್ಟೇ ತಾನೇ. ಅದರಿಂದಾಗಿ ವಿಷ್ಣು ಭಕ್ತಿರಿ ಸರ್ವೇಶಾಂ ಸದ್ಗುಣಾನಾಂ ಸ್ವಲಕ್ಷಣಂ. ವಿಷ್ಣು ಭಕ್ತಿ ಅಂತನ್ನೋದು ಎಲ್ಲ ಸದ್ಗುಣಗಳ ಲಕ್ಷಣ. ಯಾಕೆಂದ್ರೆ ದೇವರನ್ನ ನಂಬಿದರೆ ಇಹಕ್ಕೆ ಗೊತ್ತಿಲ್ಲ, ಪರ ಗೊತ್ತಿಲ್ಲ. ದೇವರನ್ನ ನಂಬಿದವನು ತಾಮಸಾಚರಣೆಗಳನ್ನು ಮಾಡಲಿಕ್ಕಿಲ್ಲ, ಈ ಲೋಕದಲ್ಲಿ ಮಿತಿಮೀರಿ ಮೆರೀಲಿಕ್ಕಿಲ್ಲ. ಎಷ್ಟು ಕನ್ಸ್ಟ್ರೈಂಟ್ ಆದ ಜೀವನ ಅಂತಂದ್ರೆ ವಿಷ್ಣು ಭಕ್ತನದ್ದು. ಯಾವ ಭರವಸೆಯ ಮೇಲೆ ಅವನು ಇಲ್ಲಿ ಜೀವವನ್ನು ಹಿಡ್ಕೊಂಡಿರ್ಬೇಕು ಅವನು ಅಂದ್ರೆ, ಸಹಜವಾಗಿ ಇಷ್ಟಿದ್ದು ದೇವರ ಮೇಲೆ ಒಂದು ಭಕ್ತಿ ಇದೆ ಅಂದ್ರೆ ಸಹಜವಾಗಿ ಸದ್ಗುಣಗಳ ಆಕಾರ. ಏನ್ ಮಾಡ್ಲಿಕ್ಕಾಗತ್ತೆ? ಕೃಷ್ಣನ ಭಕ್ತನಾಗಿದ್ದು ಏನೋ ಮಾಡಬಹುದು, ಅದರಲ್ಲಿಯೂ ಅನ್ಯಾಯ ಮಾಡಿದ್ರೆ ಸಿಕ್ಬಿಡ್ತೀವಿ. ಅದರಿಂದ ಕಷ್ಟ ಬದುಕು. ಈ ಎಲ್ಲ ಹಿನ್ನೆಲೆಯಲ್ಲಿ ವಿಷ್ಣು ಭಕ್ತರು ಯಾರಾಗಿರ್ತಾರೆ ಅವರು ಸತ್ಪರರು, ಪ್ರಾಣಪರರಾಗೇ ಆಗ್ತಾರೆ. ಯಾಕೆಂದ್ರೆ ಪ್ರಾಣ ಅಪರಿಚಿತವಾದ ವಸ್ತು, ಏನು ಅಂತಿಲ್ಲ. ಅವನ ಅನುಯಾಯಿಗಳು ಕಡಿಮೆ, ಅವನಿಂದಲೇ ಬದುಕ್ತಾ ಇದ್ರು, ಅವನಿಂದಲೇ ಉಸಿರಾಡ್ತಾ ಇದ್ರು, ಅವನನ್ನು ದ್ವೇಷಿಸುವವರೇ ಬಹಳ. ಪ್ರಾಣ ದ್ವೇಷ ಎಲ್ಲಿ ಅಭಿವ್ಯಕ್ತ ಆಗುತ್ತೆ ಅಂದ್ರೆ ಆಂಜನೇಯನ ಬಗ್ಗೆ ಏನು ತಲೆಬಿಸಿ ಇಲ್ಲ ಅವ್ರಿಗೆ. ಭೀಮಸೇನನ ಬಗ್ಗೆ ಬಹಳ ಆಕ್ಷೇಪ. ಅವನನ್ನು ಯಾಕೆ ಅವನು ತಿಂಬಂಡಿ, ಮೂರ್ಖ, ವರಾಟ, ಯಾಕೆ? ಮಹಾಭಾರತ ಓದಿಲ್ವಾ ಅವರು? ಓದಲ್ಲ ರೀ. ಮಹಾಭಾರತ ಓದಿದ್ರು ಅವ್ರೇನ್ ಹೇಳ್ತಾರೆ ಗೊತ್ತಾ? ಅದು ಇತಿಹಾಸ ಅಲ್ಲ, ನಾವು ರಸಾಸ್ವಾದಕ್ಕೆ ಮಾತ್ರ ಓದ್ತೀವಿ ಅಂತಾರೆ. ಮಹಾಭಾರತ ಒಂದು ವಿಕಿಪೀಡಿಯಾ ಇದ್ದ ಹಾಗೆ, ಪುರಾಣ ಒಂದು ವಿಕಿಪೀಡಿಯಾ ಇದ್ದ ಹಾಗೆ ಅಂತಾರೆ ಅವರು. ಯಾಕೆ ಅಂದ್ರೆ ಅವರು ಸತ್ಪರರಲ್ಲ. ಅವ್ರನ್ನ ಹೇಗಾದ್ರೂ ಮಾಡಿ ಅವರನ್ನ ಡಿಫೇಮ್ ಮಾಡಬೇಕು. ಅದಕ್ಕೆ ಭೈಮೀತನರು ಮರುತ ಆಹ ಕಥಾಪರಸ್ಯ. ಭೀಮಸೇನ ಇಲ್ಲಿಂದ ಹೊರಡಬೇಕಾದ್ರೆ ಶರೀರವನ್ನು ಬಿಟ್ಟ. ಒಂದು ರಹಸ್ಯ ಇದೆ ಅಲ್ಲಿ. ಸ್ವರ್ಗದಲ್ಲಿಯೂ ಮತ್ತೆ ಭೀಮಸೇನನ ಶರೀರವನ್ನೇ ತಗೊಂಡಿದ್ದು. ಇಲ್ಲಿ ಬಿಟ್ಟಿದ್ದಲ್ಲ, ಇದು ಬೇರೆ, ಇದರದೇ ತರಹ ಇರುವ ಭೀಮಸೇನ ರೂಪವನ್ನೇ ತಗೊಂಡಿದ್ದು. ಭೀಮಸೇನನಿಗೆ ನೋವುಂಟು ಮಾಡಬೇಕು ಅಂತ ಹೇಳಿ ಕೆಟ್ಟ ಶಾಸ್ತ್ರಗಳನ್ನೆಲ್ಲ ತಂದಿದ್ದು. ಅದಕ್ಕೆ ಭೀಮಸೇನನೇ ಅವತಾರ ಮಾಡಿ ಬಂದಿದ್ದು ಮಧ್ವರಾಗಿ. ಇಷ್ಟು ಅಭಿಪ್ರಾಯ ಇಟ್ಟುಕೊಂಡು
ಭೈಮೀತನು ಅಂತಾರೆ ಆಚಾರ್ಯರು. ಭೀಮಸೇನನೇ ಮಧ್ವರಾಗಿ ಬಂದದ್ದು. ಅದರಿಂದ ಯಾರು ಪ್ರಾಣಪರಾಯಣರೋ ಅವರು ಸತ್ಪರರು. ಪ್ರಾಣನಲ್ಲಿ ಭಕ್ತಿಯೇ ಬಹಳ ಅಪರೂಪ. ನಾವು ಹನುಮಂತನನ್ನು ಪ್ರೀತಿಸ್ತೀವಿ ಅಂತಾರೆ, ಹನುಮಂತನನ್ನು ಪೂಜೆ ಮಾಡುತ್ತೀವಿ, ಭೀಮಸೇನನ್ನು ಕಂಡ್ರೆ ಆಗಲ್ಲ ಅಂತಾರೆ. ಭೀಮಸೇನೇ ಆಗಲ್ಲ ಅಂದ್ರೆ ಮಧ್ವರಂತೂ ದೂರದ ಮಾತು. ಕುರಿತೋದದೆಯೂ ಪರಿಣತರಂತ ಹೇಳ್ತಾರಲ್ಲ, ಆ ತರಹನೇ ಜಾಸ್ತಿ ಇರೋದು. ಓದಿರೆಲ್ಲ ಖಂಡನೆ ಮಾಡಿಬಿಡ್ತಾರೆ. ಆದ್ದರಿಂದ ಸತ್ಪರರು, ಪ್ರಾಣನ ಭಕ್ತರು ಯಾರಿದ್ದಾರೆ ಅವರಿಗೆ ಅಯನ ಆಸರೆ ಸತ್ಪರಾಯಣ. ಶೂರಸೇನ ಅಂದ್ರು. ಶೂರಸೇನ ಅಂದ್ರೆ ಯಾರು ಗೊತ್ತಾ? ಯಾದವರು. ಯಾದವರಲ್ಲಿ ಒಬ್ಬ ಬಂದ ಮಹಾನುಭಾವ ಶೂರಸೇನ. ಅದಕ್ಕೆ ಅವನಿರುವ ಜಾಗ ಶೂರಸೇನ. ಮಧುರಾ ಅಂತ ಒಂದು ಜಾಗ ಇದೆಯಲ್ಲ, ಅದು ಮಥುರಾ ಅಂತ ಆಮೇಲೆ ಆಗಿರೋದು. ಅದರ ರಿಯಲ್ ನೇಮ್ ವಾಸ್ ಮಧುರಾ. ಆ ಮಧುರಾ ಆ ಭಾಗವನ್ನ ಶೌರಸೇನ ಅಥವಾ ಶೂರಸೇನ ದೇಶ ಅಂತ ಕರೀತಾ ಇದ್ರು. ಯಾಕೆಂದ್ರೆ ಶೂರಸೇನ ಅನ್ನುವ ಒಬ್ಬ ಶ್ರೇಷ್ಠ ರಾಜನಿಂದ ಆಳಲ್ಪಟ್ಟದ್ದು. ಅದರಿಂದಾಗಿ ಅದರ ಹೆಸರು ಶೂರಸೇನ. ಆ ಶೂರಸೇನ ಅವನು ಒಳಗಡೆ ಇದ್ದು ದೊಡ್ಡ ದೊಡ್ಡ ಕೆಲಸವನ್ನ ಮಾಡಿದವ. ಆದ್ದರಿಂದಾಗಿ ಈ ಶೂರಸೇನನಿಗೆ ಇನ್ನೊಂದು ಹೆಸರು ಅಯುತ ನಾಯಿ ಅಂತ. ಅಯುತ ಅಂದ್ರೆ 10,000 ಸೇನೆಯನ್ನ ಒಯ್ಯುವವ ಅಯುತ ನಾಯಿ ಅಂತ. ಆ ಶಕ್ತಿಯನ್ನ ಕೊಟ್ಟವನು, ಅವನ ಹೆಸರು ಶೂರಸೇನನೇ. ದೇವರು ಶೂರಸೇನ. ಆಮೇಲೆ ಯದುಶ್ರೇಷ್ಠ, ಯಾದವರಲ್ಲಿ ಮಿಗಿಲಾದವನು. ಯದೋರ್ವಂಶಂ ನರಶ್ರುತ್ವ ಸರ್ವಪಾಪಾತ್ ಪ್ರಮುಚ್ಯತೆ ಅಂತ. ಯದುವಂಶವನ್ನ ಕೇಳಿ ಎಲ್ಲ ಪಾಪದಿಂದ ಬಿಡುಗಡೆ ಹೊಂದುತ್ತಾನೆ ಅಂತ. ಈ ವ್ರತ ಎಲ್ಲ ಮಾಡಿಸ್ತಾರಲ್ಲ, ಪ್ರಾಯಶ್ಚಿತ್ತ. ಮಹಾಭಾರತ ಅನ್ನೋದು ಪ್ರಾಯಶ್ಚಿತ್ತ ರೂಪವಾದದ್ದೇ. ಮಹಾಭಾರತ ಕೇಳೋದು ಅನ್ನೋದು ಪಾಪ ಪರಿಹಾರ ಆಗಬೇಕು ಅನ್ನೋ ಉದ್ದೇಶದಿಂದಲೇ. ಪರೀಕ್ಷಿತ್ ರಾಜನ ಮಗ ಜನಮೇಜಯ, ಅವನಿಗೆ 3 ಜನ ತಮ್ಮಂದಿರು. ಶ್ರುತಸೇನ, ಉಗ್ರಸೇನ, ಭೀಮಸೇನ ಅಂತ. ಅವನ ಹೆಸರು ಭೀಮಸೇನ. ಆ 3 ಜನ ತಮ್ಮಂದಿರಿದ್ದಾರಲ್ಲ, ಅವ್ರೇನ್ ಮಾಡ್ತಾ ಇದ್ರು, ಒಂದು ನಾಯಿ ಹೋಗ್ತಾ ಇತ್ತು, ನಾಯಿ ಮರಿ ಕಲ್ಲೆಸ್ಬಿಟ್ರು ನಾಯಿ ಮರಿಗೆ. ಆ ನಾಯಿ ಮರಿ ಸಾಮಾನ್ಯವಾದ ನಾಯಿ ಮರಿ ಅಲ್ಲ, ದೇವಶುನಿ ಸರಮಾಳ ಮಗ. ಇವ್ರು ಗೊತ್ತಿಲ್ಲದೆ ಯಾವುದೋ ನಾಯಿ ಕಲ್ಲು ಹೊಡೆದು ಬಿಟ್ಟಿದ್ದಾರೆ. ಆ ನಾಯಿ ಮರಿ ಹೋಯ್ತು ಅಮ್ಮನ ಹತ್ತಿರ, ಅಂದ್ರೆ ಸರಮಾ ಹತ್ತಿರ. ಯಾಕೆ ಮಗು ಅಳ್ತಾ ಇದೆಯಲ್ಲ, ಪೆಟ್ಟು ತಿಂದೆ, ಪ್ರಾಯ ನೀನು ಹವಿಸ್ಸಿನ ಅನ್ನವನ್ನು ನೆಕ್ಲಿಕ್ಕೆ ಹೋಗಿರ್ಬೇಕು, ಯಜ್ಞದ ಶಾಲೆಯಲ್ಲಿ ನುಗ್ಗಿರಬೇಕು, ಅದಕ್ಕೆ ಪೆಟ್ಟು ಬಿದ್ದಿರತ್ತೆ ಅಂತಂದು ತಾಯಿ ಸರಮ. ಅದಕ್ಕೆ ಅದು ಹೇಳಿತು, ನಾನವೇಕ್ಷೆ ಹವೀಂಷಿ ನಾವಲಿಹೇಯಂ ಪಯಃ ಅನಪರಾಧಿನ ಮಾಂ ತಾಡಯಾಮಾಸುಹು ಅಂತ ಹೇಳಿತು. ನೆನಪಿಡಿ, ಹೊಡೆದಿದ್ದು ನಾಯಿ ಮರಿಗೆ ಬ್ರಹ್ಮಹತ್ಯಾ ದೋಷ ಬಂದ್ಬಿಡ್ತು. ಹೌದು, ಬ್ರಹ್ಮ ಅಂದ್ರೆ ಜ್ಞಾನಿ. ಜ್ಞಾನಿಯನ್ನ ಹೊಡೆದ ತಪ್ಪು. ಮತ್ತೆ ಅಪರಾಧ ಏನಿಲ್ಲ, ಅದು ಮಾಡಿದ್ರು ಬ್ರಹ್ಮಹತ್ಯೆಯೇ. ಅಪರಾಧ ಮಾಡದವರಿಗೆ ಹೊಡೆದ್ರು ಬ್ರಹ್ಮಹತ್ಯೆಯೇ. ಬ್ರಹ್ಮಹತ್ಯೆ ಅಂದ್ರೆ ಬ್ರಾಹ್ಮಣನನ್ನೇ ಕೊಲ್ಬೇಕು ಅಂತಿಲ್ಲ, ಅಪರಾಧ ಮಾಡದವನನ್ನ ಕೊಂದ್ರು ಬ್ರಹ್ಮಹತ್ಯೆಯೇ. ಅಪರಾಧ ಮಾಡಲಿಲ್ಲ, ಗೊತ್ತಾಯ್ತು ನಿಮಿತ್ತಜ್ಞರಿಂದ, ಓ ಪಾಪ ಬಂದಿದೆ ಅಂತ. ಸರಿ, ಏನ್ ಮಾಡಬೇಕು? ಮಹಾಭಾರತ ಕೇಳಲಿಕ್ಕೆ ಶುರು ಮಾಡ್ತಾ ಇತ್ತು. ಜನಮೇಜಯ ಹಾಗೆ ಎಲ್ಲರೂ ಕೂತ್ಕೊಂಡು ಜನಮೇಜಯನ ತಮ್ಮಂದಿರು ಮಾಡಿದ ತಪ್ಪಿಗೆ ಜನಮೇಜಯ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಯ್ತೇನು? ಮಹಾಭಾರತ ಶ್ರವಣ. ಆಮೇಲೆ ಅದ್ರ ಜೊತೆಗೆ ಇದು ಸೇರಿಕೊಂಡಿತ್ತು, ಏನು ಸರ್ಪಮೇಧವು ಸೇರಿಕೊಂಡಿತ್ತು.
ಸರ್ಪಯಾಗ. ಈ ರೀತಿ ಯಾವುದೇ ಈ ಮಹಾಭಾರತ ಪ್ರಾಯಶ್ಚಿತ್ತ ರೂಪ. ಯದುಶ್ರೇಷ್ಠ, ಅವನು ಇರೋದ್ರಿಂದಾಗಿ ಯದುವಂಶ ಪವಿತ್ರ, ಅವನ ಸಂಪರ್ಕ ಇರೋದ್ರಿಂದಾಗಿ ಪಾಂಡವರು ಪವಿತ್ರರು. ಯಾವುದೋ ಒಂದು ವಂಶವನ್ನ ಹೇಳುತ್ತೆ, ಅದನ್ನ ಪಾರಾಯಣ ಮಾಡಿದ್ರೆ ಏನು ಪುಣ್ಯ ಅಂದ್ರೆ ದೇವರಿದ್ದಾನೆ ಅಲ್ಲಿ ಅಂತ. ದೇವರನ್ನು ಪಡೆಯಲಿಕ್ಕಾಗಿರುವ ಮಹಾನುಭಾವರು, ದೇವರನ್ನ ಪಡೆದ ಮಹಾನುಭಾವರು, ದೇವರನ್ನ ಪಡೆಯುವ ಗುಣಗಳ ಬಗ್ಗೆ ತಮ್ಮ ಜೀವನದಿಂದ ತೋರಿಸುವ ಮಹಾನುಭಾವರು ಎಲ್ಲ ಹೋಗಿದ್ರಿಂದ, ಎಲ್ಲ ಬಂದದ್ರಿಂದ ಯದುವಂಶ ಶ್ರೇಷ್ಠ. ಸ್ವಯಂ ದೇವರು ಬಂದ್ಬಿಟ್ಟ ಆ ಕಡೆಗೆ. ಹೀಗೆ ಯದುಶ್ರೇಷ್ಠ ಸನ್ನಿವಾಸ, ಸಜ್ಜನರಲ್ಲಿ ನೆಲೆಗೊಂಡಿದ್ದಾನೆ, ಅದಕ್ಕೆ ಸನ್ನಿವಾಸ. ಸಜ್ಜನರು ಚೆನ್ನಾಗಿ ವಾಸಿಸುವಂತೆ ಮಾಡುತ್ತಾನೆ, ಅದಕ್ಕೆ ಸನ್ನಿವಾಸ. ಸುಯಾಮುನಃ, ಯಮುನೆಯಲ್ಲಿ ನೆಲೆಗೊಂಡವನು, ಯಮುನೆಯನ್ನ ಚಂದಗೊಳಿಸಿದವನು. ಅವನು ಕಾಳಿಯನಾಗನ ತಲೆಯ ಮೇಲೆ ಕುಣಿದು ವಿಷವನ್ನ ಕಕ್ಕಿಸಿ ಅಲ್ಲಿರುವ ವಿಷವನ್ನೆಲ್ಲ ಪರಿಹರಿಸಿ ನೀರನ್ನು ಶುದ್ಧಗೊಳಿಸಿದವ. ಅದಕ್ಕೆ ಏನಂತ ಕರೀತಾರವನ್ನ? ಸುಯಾಮುನಃ ಅಂತ ಕರೀತಾರೆ. ನಾವು ಯಾಮುನ ಅಂತ ಹೆಸರಿಟ್ಕೊಳ್ಳಲ್ಲ, ಆದ್ರೆ ಶ್ರೀವೈಷ್ಣವರು ಯಾಮುನಾಚಾರ್ಯ ಅಂತ ಇಟ್ಕೊಳ್ತಾರೆ. ರಾಮಾನುಜಾಚಾರ್ಯರ ಪರಮಗುರುಗಳು, ಹೌದು ಹೌದು, ರಾಮಾನುಜಾಚಾರ್ಯರ ಪರಮಗುರುಗಳು ಯಾಮುನಾಚಾರ್ಯರು. ಸನ್ನಿವಾಸಸ್ಸು ಯಾಮುನಃ ಭೂತಾವಾಸ, ಎಲ್ಲ ಪಂಚಭೂತಗಳ ನೆಲೆ. ವಾಸುದೇವ, ವಾಸುಹು ತನ್ನನ್ನು ಮುಚ್ಚಿಕೊಳ್ಳುತ್ತಾನೆ, ಮುಚ್ಚಿಕೊಂಡು ದೇವ ಆಟ ಆಡುತ್ತಾನೆ, ವಾಸುದೇವ. ಇನ್ನೊಂದು ಭಾಗವತವೇ ಹೇಳಿದ ಸೊಗಸಾದ ನಿರ್ವಚನ, ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನಪಾವೃತಃ ಅಂತ. ವಸುದೇವ ಅಂದ್ರೆ ಶುದ್ಧವಾದ ಮನಸ್ಸು, ಶುದ್ಧವಾದ ಮನಸ್ಸಿಗೆ ನಿಲುಕುವ ವಾಸುದೇವ. ಸರ್ವಾಸು ನಿಲಯೋ ನಲಃ, ಎಲ್ಲ ಇಂದ್ರಿಯಗಳ ನೆಲೆ. ಅಷ್ಟೇ ಅಲ್ಲ, ಅಸು ಅಂದ್ರೆ ಅಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು. ಸರ್ವ ಅಸೂನ್, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನು ನಿಲಾಯಯತಿ, ಲಯವಾಗುವ ಹಾಗೆ ಮಾಡ್ತಾನೆ, ಅದಕ್ಕೆ ಸರ್ವಾಸು ನಿಲಯ. ಅನಲಹ, ಎಷ್ಟು ಕೊಟ್ಟರೂ ಸಾಕಾಗೋದಿಲ್ಲ ಅವನಿಗೆ, ಆದ್ದರಿಂದ ಅವನು ಅನಲ. ಅಲಂನ ಸರ್ವಾಸು ನಿಲಯೋ ನಲಃ. ಇನ್ನು ನಲಾತೀತಿ ಅಲಹ, ಕೊಡೋದು. ದೇವರು ಕೊಡದೇ ಇರೋದಿಲ್ಲ, ಯಾರಿಗೆ ಏನು ಬೇಕೋ ಅದನ್ನ ಕೊಡದೇ ಇರೋದಿಲ್ಲ. ಯಾರು ಯಾವುದಕ್ಕೆ ಯೋಗ್ಯರೋ ಅದು ಅಲಹ ನಭವತಿ. ಲಾ ದಾನೆ, ಲಾ ಆದಾನೆ ಅಂತ ಎರಡು ಧಾತುನು ಇದೆ. ಲಾ ದಾನೆ, ಲಾ ಆದಾನೆ. ಕೊಡದೇ ಇರೋಲ್ಲ, ಸ್ವೀಕರಿಸದೇ ಇರಲ್ಲ. ಅದರಿಂದಾಗಿ ದೇವರು ಕೊಡದೇ ಇರಲ್ಲ ಅನ್ನೋ ಭರವಸೆ ಇದ್ದವ ಸೊಟ್ಟ ಮಾರ್ಗದಲ್ಲಿ ಹೋಗೋದೇ ಇಲ್ಲ. ತಲೆ ಬಿಸಿ ಮಾಡ್ಕೊಳ್ಳಲ್ಲ, ಇವ್ರು ಗುರ್ತಿಸಿಲ್ಲ, ಇವ್ರು ಗುರ್ತಿಸಿದ್ದಾರೆ, ಇವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿದ್ದಾರೆ. ತಲೆ ಬಿಸಿ ಯಾಕೆ ತಲೆ ಬಿಸಿ ಮಾಡ್ಕೋಬೇಕು? ನನಗೆ ಸಲ್ಲಬೇಕಾದ ಗೌರವ ಕೊಟ್ಟಿಲ್ಲ, ಕೊಡದೇ ಇರಲ್ಲ, ದೇವರು ಕೊಡಿಸ್ತಾನೆ. ಅನಲಹ, ಅಯ್ಯೋ ನನ್ನನ್ನು ತಗೊಳ್ತಾನೋ ಇಲ್ವೋ ಯೋಚನೆ ಮಾಡಬೇಡ, ಅದಕ್ಕೆ ಬೇಕಾದಾಗಿರೋ, ದೇವರು ತಗೊಳ್ಳದೇ ಇರಲ್ಲ. ಎರಡು ಅನಲಹ. ದರ್ಪ, ದರ್ಪವನ್ನು ಕೊಟ್ಟವನು.
ದರ್ಪವನ್ನು ನಾಶ ಮಾಡುವವನು. ದರ್ಪ ದರ್ಪದ ದರ್ಪ ಕೊಡ್ತಾನೆ. ಯಾಕೆಂದ್ರೆ ಎಂಥವರಿಗೂ ಕೂಡ ಅವರ ಪಾಪವನ್ನ, ಅದು ಮಿತಿಮೀರಿದ ಪುಣ್ಯವನ್ನ ನಾಶ ಮಾಡಲಿಕ್ಕೆ ದರ್ಪವನ್ನು ಕೊಡ್ತಾನೆ. ಸಹದೇವನು ಕೊಡ್ಲಿಲ್ಲೇನು? ಸಹದೇವ ಉಪದೇಶ ಮಾಡಿಬಿಟ್ಟ ದೇವರಿಗೆ. ಏನಂತ? ನೋಡು ಕೃಷ್ಣ, ಇದು ಅಣ್ಣ ತಮ್ಮಂದಿರ ಜಗಳ, ನಿನಗೆ ಯಾವ ರೀತಿಯಲ್ಲಿಯೂ ಸಂಬಂಧ ಇಲ್ಲ, ನೀನೊಬ್ಬನೇ ನಿರಸ್ತ್ರನಾಗಿ ಬಂದು ಹೋರಾಡ್ತಾ ಇದ್ದಿ. ಇವರು ಚೆನ್ನಾಗಿ ಜಗಳ ಆಡ್ಲಿ, ನಾನು ತಟಸ್ಥವಾಗಿ ನೋಡ್ತೇನೆ. ನನ್ನ ಕುಟುಂಬ ಏನಿದೆ ಅದೆಲ್ಲೋ ದೂರದಲ್ಲಿದೆ, ಸುಖವಾಗಿ ಇದೆ. ಅದರಿಂದಾಗಿ ಇವರು ಯುದ್ಧವನ್ನು ಎಂಜಾಯ್ ಮಾಡೋಣ ಅನ್ನೋ ಬುದ್ಧಿ ನಿನಗೆ ಬರದೇ ಇರಲಿ, ಚೆನ್ನಾಗಿ ಸಂಧಾನ ಮಾಡು ಆಯ್ತಾ ಅಂತ ಹೇಳಿಬಿಟ್ಟ. ಉದ್ಯೋಗ ಪರ್ವದಲ್ಲಿ ಬರುತ್ತೆ. ದೇವರು ನಗುತ್ತಾ ಕೇಳಿಸ್ಕೊಂಡ. ಆಯ್ತಪ್ಪ. ಹೀಗೆ ದರ್ಪ ಕೊಟ್ಟು ಬಿಡ್ತಾನೆ ಕೆಲವೊಮ್ಮೆ. ಅರ್ಜುನನಿಗೆ ದರ್ಪ ಕೊಡ್ಲಿಲ್ಲೇನು? ವಿಪ್ರಸ್ಯ ಶಿಶು ರಕ್ಷಣೆ ದರ್ಪ ಕೊಟ್ಟ. ಆಮೇಲೆ ಅವನಿಗೆ ಆ ಲೋಕವನ್ನು ತೋರಿಸಿ ದರ್ಪಃ ದರ್ಪಃ ದರ್ಪದಃ ದೃಪ್ತಃ ದೃಷ್ಟಿಗುಪ್ತ, ಅದರ ಅಬ್ರಿವಿಯೇಷ ದೃಪ್ತ ಅಂತ. ದೃಷ್ಟಿಗುಪ್ತ ದೃಪ್ತ, ಕಣ್ಣಿಗೆ ಕಾಣದವನು. ನೋಡಿದರೆ ಸಾಕು ದೃಷ್ಟಿಯಿಂದಲೇ ರಕ್ಷಿಸುವವನು, ಹಾಗೂ ದೃಷ್ಟಿಗುಪ್ತ ದೃಪ್ತ. ದುರ್ಧರ, ಅವನನ್ನ ಕಷ್ಟಪಟ್ಟು ಪ್ರಜ್ಞೆಯಲ್ಲಿ ಇಟ್ಕೊಳ್ಬೇಕು. ಕಷ್ಟಪಡದೆ ಹೋದ್ರೆ ಲೋಟೋಗಿರುತ್ತೆ, ಅವನಲ್ಲಿ ಪ್ರಜ್ಞೆನೇ ಇರೋದಿಲ್ಲ. ಕಷ್ಟಪಟ್ಟು ಇಟ್ಕೊಳ್ಬೇಕು ಅವನಲ್ಲಿ ಪ್ರಜ್ಞೆಯನ್ನ. ಜಪ ಮಾಡ್ತಾ ಇರ್ಬೇಕಾದ್ರೆ ಎಲ್ಲೋ ಹಾರಟೋಗುತ್ತೆ, ಮತ್ತೆ ತರಬೇಕು. ಅದಕ್ಕೆ ದುರ್ಧರ ಅಪರಾಜಿತ, ಯಾರಿಂದಲೂ ಸೋಲದವ. ವಿಶ್ವಮೂರ್ತಿ, ಜಗತ್ತಿಗೆ ದೇಹವನ್ನು ಇತ್ತವ ವಿಶ್ವಮೂರ್ತಿ. ಇನ್ನೊಂದು ವಿಶ್ವ, ಎಚ್ಚರದ ರೂಪವನ್ನು ಹೊತ್ತವ. ವಿಶ್ವಮೂರ್ತಿ ಮಹಾಮೂರ್ತಿ, ದೊಡ್ಡ ಶರೀರ. ಅಷ್ಟೇ ಅಲ್ಲ, ಮಹಾ ಅಮೂರ್ತಿ, ಶರೀರವೇ ಇರದವ. ಮೂರ್ತಿ ಅಂತ ಯಾಕೆ ಕರೆಯೋದು? ಮೂರ್ತ ಅಂದರೆ ಕಣ್ಣಿಗೆ ಕಾಣುವುದು, ಮೂರ್ತಿ ಅಂದರೆ ಕಣ್ಣಿಗೆ ಕಾಣುವುದು, ಕಣ್ಣಿಗೆ ಕಾಣುತ್ತದೆ. ಮಹಾ ಅಮೂರ್ತಿ, ಕಣ್ಣಿಗೆ ಕಾಣುವುದೇ ಇಲ್ಲ. ದೇವರಿಗಿಂತ ಕಣ್ಣಿಗೆ ಕಾಣದ ವಸ್ತು ಬೇಕಾ? ಅಮೂರ್ತಿಮಾನ್, ದೇವರಿಗೆ ಪ್ರಾಕೃತವಾದ ದೇಹ ಇಲ್ಲ, ಅದಕ್ಕೆ ಅಮೂರ್ತಿಮಾನ್. ಅನೇಕ ಮೂರ್ತಿ, ಆದರೆ ಅನೇಕ ಶರೀರಗಳನ್ನಿತ್ತವ, ಅನೇಕ ಶರೀರದ ಒಳಗಿರುವವ. ಇಷ್ಟಾಗಿಯೂ ಅವ್ಯಕ್ತ, ಹಿ ರಿಮೇನ್ಸ್ ಅನ್ನೋನ್, ಗೊತ್ತಾಗೋದೇ ಇಲ್ಲ. ಶತಮೂರ್ತಿ, ಅನಂತ ರೂಪದವ. ಶತಾನನಃ, ಅನಂತವಾದ ಮೋರೆಯವ. ಏಕಃ ನೈಕಃ, ಏಕಃ ಒಬ್ಬನೇ, ನೈಕಃ ಬಹಳ ರೂಪಗಳನ್ನು ತೊಟ್ಟವ. ಸವಃ, ಯಜ್ಞಗಳಲ್ಲಿ ನೆಲೆಗೊಂಡವ ಸವ. ಆಮೇಲೆ ಸಾರರೂಪನಾದ್ದರಿಂದಾಗಿ ಸ, ಜ್ಞಾನರೂಪನಾದ್ದರಿಂದಾಗಿ ವ. ಸವಹ ಅಂತಂದ್ರೆ ಹಾಗೆ. ಇನ್ನು ಶುಂಗ್ ಅಭಿಷವೆ ಅಂತ ಹೆರುವವ, ಪ್ರಸವ. ಸವಹ ಕಹ, ಆನಂದ ರೂಪ. ಅದರಿಂದಾಗಿ ಅವನ ಹೆಸರು ಕಹ ಅಂತ. ಕೈ ಶಬ್ದೇ, ಎಲ್ಲರೂ ಅವನ ಬಗ್ಗೆ ಮಾತಾಡ್ತಾರೆ. ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ಕೂಡ ದೇವರ ಬಗ್ಗೆ ಮಾತಾಡದೇ ಇರಲ್ಲ.
ಅವ್ರ ಕಲ್ಪನೆ ಬೇರೆ ಇರಬಹುದು, ನಾಗರಿಕರಿಂದ ದೂರ ಇರಬಹುದು, ಶಾಸ್ತ್ರಗಳಿಂದ ದೂರ ಇರಬಹುದು. ದೇವ್ರ ಬಗ್ಗೆ ಮಾತಾಡದೇ ಇಲ್ಲ. ಒಂದೋ ದೇವರನ್ನ ನಿರಾಕರಣೆ ಮಾಡ್ತಾನಾದರೂ ದೇವ್ರ ಬಗ್ಗೆ ಮಾತಾಡ್ತಾರೆ, ದೇವರನ್ನ ಪುರಸ್ಕರಿಸ್ತಾ ಆದರೂ ದೇವ್ರ ಬಗ್ಗೆ ಮಾತಾಡ್ತಾರೆ. ಈ ರೀತಿಯಾಗಿ ಕೈ ಶಬ್ದೆ, ಎಲ್ಲರ ಶಬ್ದಕ್ಕೆ ವಿಷಯ. ಅದರಿಂದಾಗಿ ಕಹ ಅಂದ್ರು. ಕಿಂ ಏನು? ಏನು ಅಂದ್ರೆ ದೇವರೊಬ್ಬನೇ. ಎಲ್ಲವನ್ನೂ ಏನು ಅಂತ ಕೇಳಿದ್ರೆ ಉತ್ತರ ಬರಬಹುದು. ಏನ್ ತಿಳ್ಕೊಂಡ್ರು ಏನು ಅಂತ ಕೇಳಬಹುದಾದದ್ದು ದೇವರೊಬ್ಬನನ್ನು ಮಾತ್ರ. ಏನ್ ತಿಳ್ಕೊಂಡ್ರು ಹೌದಾ ದೇವರು ಅಂದ್ರೆ ಏನು ಅಂತ ಕೇಳ್ಬೇಕಾಗತ್ತೆ. ಅದಕ್ಕೆ ವೇದದಲ್ಲಿ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯ ಸಂಪ್ರಶ್ನ, ದೇವರೇ ಒಂದು ಪ್ರಶ್ನೆ. ಹೀಗೆ ನಾವು 733 ನಾಮಗಳನ್ನು ನೋಡಿದ್ದೇವೆ. ಉಳಿದದ್ದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.